ಇವತ್ತಿನ ದಿನಮಾನಸ ಹೇಗಿದೆ ಅಂತಂದರೆ ಯಾರಾದರೂ ಏನಾದರೂ ಬುದ್ಧಿ ಹೇಳಿದ್ರೆ ಸಾಕು, ಇದ್ದಿದ್ದನ್ನು ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೊದ್ದಂತೆ ಅನ್ನುವಂಥ ಒಂದು ಪರಿಸ್ಥಿತಿ ಇವತ್ತಿನ ದಿನಮಾನಸದಲ್ಲಿ. ನೋಡಿ, ಇಲ್ಲೊಂದು ಸ್ಟೋರಿ ಅಂಥದ್ದೇ ಇದೆ. ನಿಧಾನವಾಗಿ ಹೋಗು ಅಂದಿದ್ದಕ್ಕೆ ಜೀವವನ್ನೇ ತೆಗೆದಿದ್ದಾನೆ ಪಾಪಿ. ಒಂದು ಒಳ್ಳೇದು ಹೇಳಿದ್ರು ಎದುರಿಗಿದ್ದವನು ಅದನ್ನು ಕೇಳಿಸ್ಕೊಳ್ಳೋ ತಾಳ್ಮೆನೇ ಇರಲ್ಲ. ನಿನ್ಗೆ ಯಾಕೆ ಹೋಗು ಅನ್ನುವಂತಹ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ತಾ ಇರ್ತೀವಿ. ಅತಿ ವೇಗವಾಗಿ ಕಾರು ಚಲಾಯಿಸಬೇಡ, ನಿಧಾನವಾಗಿ ಹೋಗು ಅಂತ ಹೇಳಿದ್ದೇ ತಪ್ಪಾಗಿ ಹೋಯ್ತಾ? ಹೊಳೆ ನರಸೀಪುರದ ಸೂರನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. ತಡರಾತ್ರಿ ಗೆಳೆಯರೊಂದಿಗೆ ಮಾತನಾಡ್ತಾ ನಿಂತಿದ್ದ ಯುವಕರು ಈ ವೇಳೆ ಅತಿ ವೇಗವಾಗಿ ಬಂದ ಕಾರನ್ನು ನಿಧಾನವಾಗಿ ಓಡಿಸು ಅಂತ ಮನು ಎಂಬಾತ ಹೇಳ್ತಾನೆ. ಈ ವೇಳೆ ಕಾರನ್ನು ಹಿಂದಕ್ಕೆ ತಿರುಗಿಸಿ ಬಂದು ಅಪ್ಪಳಿಸೇ ಬಿಟ್ಟಿದ್ದಾನೆ ಕಾರಲ್ಲಿ. ಅಭಿಷೇಕ್ ಸೇರಿ 3 ಯುವಕರು ತೀವ್ರವಾಗಿ ಗಾಯಗೊಂಡಿದ್ದಾರೆ. ಯುವಕ ಮನು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಗೆಳೆಯರ ಮೇಲೆಯೇ ಕಾರನ್ನು ಹರಿಸಿ ಚಾಲಕ ಪರಾರಿಯಾಗಿದ್ದಾನೆ. 3 ಯುವಕರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಅತಿ ವೇಗವಾಗಿ ಕಾರು ಚಲಾಯಿಸಬೇಡ ಅಂತ ಹೇಳಿದ್ದೆ ತಪ್ಪಾಗಿ ಹೋಯ್ತಾ? ಬುದ್ಧಿ ಹೇಳುವುದು ತಪ್ಪು ಇವತ್ತಿನ ದಿನಮಾನಸದಲ್ಲಿ. ಯಾಕಂದರೆ ಮನುಷ್ಯನ ಮನಸ್ಸು ಇನ್ನೆಂಥ ವಿಕೃತಿಯತ್ತ ಸಾಗುತ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ನಿದರ್ಶನ ಮತ್ತೊಂದು ಬೇಕಾಗಿಲ್ಲ ಅಂತ ಅನಿಸುತ್ತೆ. ಯಾರಿಗೂ ಕೇಳಿಸ್ಕೊಳ್ಳೋ ತಾಳ್ಮೆ ಇರಲ್ಲ. ಅವ್ರಿಗೆ ಏನಕ್ಕೆ ಹೇಳ್ತಾ ಇದ್ದಾರೆ, ಯಾಕೆ ಹೇಳ್ತಾ ಇದ್ದಾರೆ, ಅವ್ರು ನಮಗೆ ಬುದ್ಧಿ ಹೇಳ್ತಾ ಇದ್ದಾರೆ, ನಮ್ಮ ಒಳ್ಳೆಯದಕ್ಕೆ ತಾನೇ ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಕನಿಷ್ಠ ಒಂದು ಕಾಮನ್ ಸೆನ್ಸ್ ಕೂಡ ಇರೋದಿಲ್ಲ ಕೆಲವರಿಗೆ. ಅಷ್ಟಕ್ಕೇ ಜಗಳ ಮಾಡುವಂಥದ್ದು, ಹರಿಹಾಯುವಂಥದ್ದು, ಗಲಾಟೆ ಮಾಡೋದು ಇವೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಈಗ ವೆಹಿಕಲ್ಲು ಹೋಗ್ತಾ ಇರುತ್ತೆ, ಆ ಸಿಗ್ನಲಲ್ಲಿ ಸ್ವಲ್ಪ ಒಂದು 2 ಸೆಕೆಂಡ್ ವೆಯ್ಟ್ ಮಾಡಿದ್ರೆ ಸಿಗ್ನಲ್ ನಿಲ್ಲಿಸಿ, ಸಿಗ್ನಲಲ್ಲಿ ರೆಡ್ ಸಿಗ್ನಲ್ ಇದ್ದಂಥ ಸಂದರ್ಭದಲ್ಲಿ 1-2 ಸೆಕೆಂಡ್ ವೆಯ್ಟ್ ಮಾಡಿದ್ರೆ ಆ ನಂತರದಲ್ಲಿ ಮತ್ತೆ ಸಿಗ್ನಲ್ ಬಿಟ್ಟಾಗ ಹೋಗೋದಕ್ಕೆ ಅನುವು ಆಗುತ್ತೆ. ಆದರೆ ಆದರೂ ಕೂಡ ಸಿಗ್ನಲ್ ಜಂಪ್ ಮಾಡ್ಕೊಂಡು ಹೋಗುವಂಥದ್ದು ನಾವು ನೋಡ್ತಿರ್ತೀವಿ. ಇಂಡಿಕೇಟ್ರನ್ನ ಹಾಕಿದಿರ, ಇಂಡಿಕೇಟ್ರ್ ಹಾಕ್ಕೊಂಡು ಹೋಗೋಕ್ಕಾಗಲ್ವಾ ಅಂತಾನೋ, ಅಥವಾ ಇಂಡಿಕೇಟ್ರ್ ಸುಖ ಸುಮ್ಮನೆ ಹಾಕಿದರೆ ಆಫ್ ಮಾಡಿ ಅಂದರೂ ಕೂಡ ಬೈಯುವಂಥ ಅವರು ಇದ್ದಾರೆ ವಾಹನ ಸವಾರರು. ಸೊ ಇಲ್ಲೂ ಕೂಡ ಅದೇ ರೀತಿ ಅತಿ ವೇಗವಾಗಿ ಕಾರು ಚಲಾಯಿಸಬೇಡ ಅಂತ ಹೇಳಿದ್ದೆ ತಪ್ಪಾಗಿ ಹೋಯ್ತಾ? ಹಂಗಂತ ಹೇಳಿದ್ಕೇನೆ ಅಲ್ಲಿ ನಿಂತಿದ್ದಂಥ ಯುವಕರ ಮೇಲೆ ಕಾರ್ ಹರಿಸಿದ್ದಾನೆ ಒಬ್ಬ. ನಿಧಾನವಾಗಿ ಹೋಗು ಅಂದಿದ್ದಕ್ಕೆ ಜೀವವನ್ನೇ ತೆಗೆದಿದ್ದಾನೆ ಪಾಪಿ. ಹೊಳೆ ನರಸೀಪುರದ ಸೂರನಹಳ್ಳಿಯಲ್ಲಿ ನಡೆದಿರುವಂಥ ಘಟನೆ ಇದು. ಗೆಳೆಯರ ಮೇಲೆ ಕಾರು ಹರಿಸಿ ಚಾಲಕ ಪರಾರಿಯಾಗಿದ್ದಾನೆ. ಅತಿ ವೇಗವಾಗಿ ಕಾರು ಚಲಾಯಿಸಬೇಡ ಅಂತ ಹೇಳಿದ್ದೆ ತಪ್ಪಾಗಿ ಹೋಗಿದೆ. ಸೊ ಹಾಗಾಗಿ ಈ ಪ್ರಕರಣದಲ್ಲಿ ಮನು ಎಂಬಾತ ಜೀವ ತೆತ್ತಿದ್ದಾನೆ. ಹೊಳೆ ನರಸೀಪುರದ ಸೂರನಹಳ್ಳಿ ಅನ್ನುವಂಥ ಒಂದು ಗ್ರಾಮದಲ್ಲಿ ನಡೆದಿರೋ ಘಟನೆ. ಗೆಳೆಯರು ತಡರಾತ್ರಿ ಮಾತಾಡ್ತಾ ನಿಂತಿದ್ದಾಗ ವೇಗವಾಗಿ ಬಂದಂಥ ಕಾರನ್ನು ನೋಡಿ ಚಾಲಕನಿಗೆ ನಿಧಾನಕ್ಕೆ ಹೋಗಪ್ಪ ಅಂದಿದ್ದಾರೆ. ಅಷ್ಟೇ, ಅವನಿಗೆ ಬಹುಶಃ ನನ್ನ ಬೈದರು ಅಂತ ಅನಿಸ್ತೋ ಏನೋ ಗೊತ್ತಿಲ್ಲ. ಕಾರನ್ನು ಹಿಂದಕ್ಕೆ ತಿರುಗಿಸಿ ನಿಂತಿದ್ದಂತಹ ಆ ಫ್ರೆಂಡ್ಸ್ ನಿಂತಿದ್ರಲ್ಲ ಅವ್ರ ಮೇಲೇ ಕಾರನ್ನು ಹರಿಸಿದ್ದಾನೆ. ಅಭಿಷೇಕ್ ಸೇರಿ 3 ಯುವಕರು ತೀವ್ರ ಗಾಯಗೊಂಡರೆ ಮನು ಎಂಬಾತ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿದ್ದು ಪರಿಶೀಲನೆ ಕೂಡ ನಡೆಸಿದ್ದಾರೆ. ಆರೋಪಿಯ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ. ಈಗಾಗಲೇ 3 ಯುವಕರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಇನ್ನು ಕೃತ್ಯ ಎಸಗಿದ ಬಳಿಕ ಸ್ಥಳದಿಂದ ಕಾರು ಚಾಲಕ ಪರಾರಿಯಾಗಿದ್ದಾನೆ. ಕೃತ್ಯಕ್ಕೆ ಬಳಸಿದ KA 01 MF 2883 ಸಂಖ್ಯೆಯ ಕಾರು ಪತ್ತೆಯಾಗಿದೆ. ಸ್ಥಳಕ್ಕೆ ಭೇಟಿ ನೀಡಿ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.